ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ಚಿತ್ರದುರ್ಗ ಜಿಲ್ಲೆಯ ಪ್ರತಿಷ್ಠಿತ ಮಠವೊಂದರಲ್ಲಿ ಹಟ್ಟಹಾಸವನ್ನು ಮೆರೆದಿದ್ದಾನೆ ಸ್ವಾಮೀಜಿಯ ಆಪ್ತ ಸಹಾಯಕನೊಬ್ಬ. ವಿದ್ಯಾರ್ಥಿ ನಿಲಯದಲ್ಲಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ಮೃಗೀಯ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದಾನೆ, ರಾಕ್ಷಸೀಯ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದಾನೆ. ಪ್ರತಿಷ್ಠಿತ ಮಠದಲ್ಲಿ ನಡೆದಂಥ ಅಟ್ಟಹಾಸದ ಬಗ್ಗೆ ಒನ್ ಕನ್ನಡ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಲೆಟ್ಸ್ ಬ್ರೇಕಿಂಗ್ ನೋಡ್ತಾ ಹೋಗೋಣ. ಯಾವುದು ಮಠ ಅದು, ಅಲ್ಲಿ ನಡೆದಂಥ ಅಟ್ಟಹಾಸ ಯಾವುದು, ಏನಾಗಿದೆ, ಮಕ್ಕಳ ಮೇಲೆ ಮೃಗೀಯ ರೀತಿಯಾಗಿ ವರ್ತನೆ ಮಾಡಿದ್ದು ಯಾರು? ಎಸ್, ಅದನ್ನು ಒನ್ ಕನ್ನಡ ನ್ಯೂಸ್ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದೆ. ಲೆಟ್ಸ್ ಬ್ರೇಕಿಂಗ್ ನೋಡ್ತಾ ಹೋಗೋಣ. ಇದು ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂಥ ಸ್ಟೋರಿ. ಸಿರಿಗೆರೆ ತರಳುಬಾಳು ಬೃಹನ್ ಮಠದಲ್ಲಿ ಮೃಗೀಯ ವರ್ತನೆ ನಡೆದಿರುವಂಥದ್ದು. ಬಡ ವಿದ್ಯಾರ್ಥಿಗಳ ಮೇಲೆ ಮನಸೋವಿಚ್ಛೆ ಹಲ್ಲೆ ಮಾಡಿದ್ದಾನೆ ಸ್ವಾಮೀಜಿಯ ಆಪ್ತ ಸಹಾಯಕ. ಸ್ವಾಮೀಜಿಯ ಆಪ್ತ ಸಹಾಯಕರಿಂದ ಮೃಗೀಯ ರೀತಿಯ ವರ್ತನೆಯಾಗಿದೆ ತರಳುಬಾಳು ಮಠದಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ಗ್ರಾಮದಲ್ಲಿರುವಂತಹ ತರಳುಬಾಳು ಬೃಹನ್ ಮಠ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯ ಆಪ್ತ ಸಹಾಯಕ ರವಿಚಂದ್ರ ಈ ರೀತಿ ಮೃಗೀಯ ವರ್ತನೆಯನ್ನು ನಡೆಸಿರುವಂಥದ್ದು. ರವಿಚಂದ್ರ ಹಲ್ಲೆ ಮಾಡಿರೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉಚಿತ ಪ್ರಸಾದ ನಿಲಯದ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ ರವಿಚಂದ್ರ. ಮಕ್ಕಳ ಮೇಲೆ ಮೃಗದಂತೆ ಎರಗಿ ಥಳಿಸಿದ್ದ ಸ್ವಾಮೀಜಿಯ ಆಪ್ತ ಸಹಾಯಕ ರವಿಚಂದ್ರನ ರಾಕ್ಷಸಿ ವರ್ತನೆಗೆ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲಿಯ ಬಡ ವಿದ್ಯಾರ್ಥಿಗಳು. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಗೆಡಕಾತಿನಕಟ್ಟೆ ಗ್ರಾಮದ ರವಿಚಂದ್ರನ ಅಟ್ಟಹಾಸ ಕಂಡು ಬೆಚ್ಚಿ ಬಿದ್ದಿರುವ ವಿದ್ಯಾರ್ಥಿಗಳು ನಿಲಯದಿಂದ ಹೊರಡೆ ಬರಲಿಕ್ಕೆ ಎದುರುತ್ತಿದ್ದಾರೆ. ರವಿಚಂದ್ರ ವಿರುದ್ಧ ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರನ್ನ ದಾಖಲು ಮಾಡಲಾಗಿದೆ. ಮಠಕ್ಕೆ ಭೇಟಿ ನೀಡಿ ವಿವರಣೆಯನ್ನು ಪಡೆದಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಇದು ಚಿತ್ರದುರ್ಗದ ಸಿರಿಗೆರೆ ಮಠಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ರಾಜ್ಯದ ಪ್ರತಿಷ್ಠಿತ ಮಠಗಳಲ್ಲೊಂದಾದಂತಹ ಮಠ ಸಿರಿಗೆರೆಯ ಬೃಹನ್ ಮಠ. ಸಾಕಷ್ಟು ಹೆಸರುವಾಸಿಯಾದಂತಹ ಮಠ ಇದು. ಈ ಮಠದಲ್ಲಿ ಸ್ವಾಮೀಜಿಯ ಆಪ್ತ ಸಹಾಯಕನೊಬ್ಬ ಈ ರೀತಿಯಾಗಿ ಮೃಗೀಯ ರೀತಿಯಾಗಿ ವರ್ತನೆಯನ್ನು ಮಾಡಿರುವಂಥದ್ದು. ಅದು ಆ ವಿಡಿಯೋ ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಾವು ಕೂಡ ವಿಡಿಯೋ ಎಲ್ಲಿದ್ದಪ್ಪ ಅಂತೇಳಿ ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ವಿ. ಏಕಾಏಕಿ ಸುದ್ದಿಯನ್ನು ಬ್ರೇಕ್ ಮಾಡಬಾರ್ದು, ಯಾವುದೋ ಒಂದು ಪ್ರತಿಷ್ಠಿತ ಮಠದ ಹೆಸರನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಕೊನೆಗೆ ಅದು ಅಲ್ಟಿಮೇಟ್ ಅದರ ಮಾಹಿತಿ ಸಿಕ್ಕಿದ್ದೇನಪ್ಪ ಅಂದರೆ ಸಿರಿಗೆರೆ ತರಳುಬಾಳು ಬೃಹನ್ ಮಠದ ಆಪ್ತ ಸಹಾಯಕ. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಆ ಚೇರ್ ಮೇಲೆ ಕೂತ ಒಬ್ಬ ವಿದ್ಯಾರ್ಥಿಯನ್ನು ಥಳಿಸ್ತಾ ಇದ್ದಾನೆ. ಮೃಗಕ್ಕಿಂತ ಹೀನಾಯವಾಗಿ ಥಳಿಸ್ತಾ ಇದ್ದಾನೆ. ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾನೆ ಈ ಅಯೋಗ್ಯ ರವಿಚಂದ್ರ. ಇವನು ಕ್ರೇಜಿ ಸ್ಟಾರ್ ರವಿಚಂದ್ರ ಅಂತ. ಇವನು ಮಕ್ಕಕ್ಕಿಷ್ಟು ಆ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಕನಿಷ್ಠ ಪರಿಜ್ಞಾನ ಇಲ್ಲದಿರ್ತಕ್ಕಂಥ ಈ ರವಿಚಂದ್ರ ಆ ಒಂದು 3-4 ಮಕ್ಕಳು ಏನು ಫೋಟೋದಲ್ಲಿ ನೋಡ್ತೀವಿ, ಈ ಅಯೋಗ್ಯನೇ ಮಕ್ಕಳನ್ನು ಆ ರೀತಿ ಮನಸೋ ಇಚ್ಛೆ ಥಳಿಸಿರುವಂಥದ್ದು. ಸುಮಾರು 3-4 ವಿದ್ಯಾರ್ಥಿಗಳಿಗೆ ಮನಸೋ ಇಚ್ಛೆ ಥಳಿಸಿದ್ದಾನೆ. ಒಬ್ಬ ವಿದ್ಯಾರ್ಥಿಗೆ ತಲೆಯನ್ನು ಇಟ್ಕೊಂಡು ಗೋಡೆಗೆ ಚಚ್ಚಿರುವಂಥದ್ದು, ಮತ್ತೊಬ್ಬ ವಿದ್ಯಾರ್ಥಿಗೆ ಕಾಲಲ್ಲಿ ಹಾಕೊಂಡು ತುಳಿತಾ ಇದ್ದಾನೆ. ಸೊ ಒಂದು ಏನು ಮೊನ್ನೆ ಆನೆ ಒಂದು ತುಳಿತ ಏನು ನೋಡಿದ್ವಲ್ಲ, ಆ ರೀತಿಯಾಗಿ ತುಳಿತಾ ಇದ್ದಾನೆ. ಮನುಷ್ಯನೇನ್ರಿ ಇವನು, ಹೊಟ್ಟೆಗೆ ಏನು ರೀತಿ ತಿಂತಾನೆ? ಬಡ ವಿದ್ಯಾರ್ಥಿಗಳು ರಾಜ್ಯದ ನಾನಾ ಭಾಗಗಳಿಂದ ಒಂದು ಹೊತ್ತಿನ ಊಟ ಇಲ್ಲ ಅಂತ ಕಾರಣಕ್ಕೋಸ್ಕರ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಪಾಲಕರ ಕೈಲಿ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಂದು ಮಠಗಳಲ್ಲಿ ಉಳಿದು ವ್ಯಾಸಂಗನ ಮಾಡ್ತಾ ಇದ್ರೆ, ಈ ರೀತಿಯಾಗಿ ಮೃಗೀಯ ರೀತಿ ವರ್ತನೆಯನ್ನು ಮಾಡಿದ್ರೆ ಮಕ್ಕಳು ಎಲ್ಲಿಗೆ ಹೋಗ್ಬೇಕು, ಯಾರ ಹತ್ರ ಹೇಳ್ಕೊಳ್ಬೇಕು? ಕಳೆದ ಅನೇಕ ತಿಂಗಳಿಂದ ಈ ರೀತಿಯಾಗಿ ರವಿಚಂದ್ರ ಹಲ್ಲೆಯನ್ನು ಮಾಡ್ತಾ ಬಂದಿದ್ದಾನಂತೆ. ಆದರೆ ಯಾರು ಕೂಡ ಪ್ರತಿಭಟಿಸಲಿಕ್ಕೆ ಸಾಧ್ಯವಾಗಿಲ್ಲ. ಯಾಕಂದರೆ ಅಲ್ಲೆಲ್ಲ ಬಂದಂಥವ್ರು ಬಡ ವಿದ್ಯಾರ್ಥಿಗಳು. ಅವರ ತಂದೆ ತಾಯಿಗೆ ಯಾವುದೋ ಖಾಸಗಿ ಶಾಲೆಗಳಲ್ಲಿ ಅಥವಾ ಇದ್ದ ಊರಲ್ಲೇ ಅವ್ರನ್ನ ಸರ್ಕಾರಿ ಶಾಲೆಗೆ ಕಳಿಸಿ ಒಂದೊತ್ತು ಊಟ ಹಾಕ್ಲಿಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಇರುವಂಥವ್ರು. ಅಲ್ಲಿ ಉತ್ತಮವಾದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿರಿಗೆರೆಯಂತಹ ಬೃಹನ್ ಮಠಕ್ಕೆ, ದೊಡ್ಡ ಮಠಕ್ಕೆ ಕಳಿಸಿದ್ರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ತೆಗೆದುಕೊಳ್ತಾರೆ, ಚೆನ್ನಾಗಿ ಓದ್ತಾರೆ ಅನ್ನೋ ಕಳಿಸಿದ್ರೆ, ಈ ವ್ಯಕ್ತಿ ಆಪ್ತ ಸಹಾಯಕ ಏನಿದ್ದಾನೆ ರವಿಚಂದ್ರ ಆ ಮಕ್ಕಳ ಮೇಲೆ ಹೀನಾಮಾನವಾಗಿ ಹಲ್ಲೆಯನ್ನು ಮಾಡಿದ್ದಾನೆ. ಕಾರಣ ಗೊತ್ತಿಲ್ಲ. ಮಕ್ಕಳು ಏನೇ ಮಾಡಿರಲಿ, ಏನು ಅಲ್ಲಿ ಆ ರೀತಿಯಾಗಿ ಮಕ್ಕಳು ಮಾಡಬಾರ್ದು ಕೆಲಸ ಮಾಡಲಿಕ್ಕೆ ಏನಾಲ್ಲ ಅವಕಾಶ ಇಲ್ಲ. ಯಾಕಂದರೆ ಸಿರಿಗೆರೆ ಮಠದಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಮಾಡಬಾರ್ದು ಕೆಲಸ ಮಾಡಲಿಕ್ಕೆ ಏನಾಲ್ಲ ಅವಕಾಶ ಇಲ್ಲ. ಆದರೆ ಯಾವ ಕಾರಣಕ್ಕೋಸ್ಕರ ಥಳಿಸಿದ್ದಾನೆ ಅನ್ನೋದು ಇವತ್ತಿನವರು ಕೂಡ ಆ ಗೌಪ್ಯವಾಗಿದೆ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿರಿಗೆರೆ ಮಠಕ್ಕೆ ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದೇನಿದೆ, ಇದು ಊಟದ ಹಾಲಿದು. ನೀವೇನು ದೃಶ್ಯಗಳು ನೋಡ್ತಾ ಇದ್ದೀರಿ, ಇದು ಊಟದ ಹಾಲಿದು. ಸೊ ಈ ಊಟದ ಹಾಲಿಗೆ ಸಂಬಂಧಪಟ್ಟಂಥ ಏರಿಯಾದಲ್ಲಿ ಹೊಡೆದಿರುವಂಥದ್ದು. ಆ ಮಕ್ಕಳೇನೋ ಒಂದು 3-4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳ ಮೇಲೆ ಮೃಗೀಯ ರೀತಿಯಾಗಿ ವರ್ತನೆಯನ್ನು ಮಾಡಿದ್ದಾನೆ ರವಿಚಂದ್ರ. ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಏನಿದ್ದಾರೆ ಅವರ ಆಪ್ತ ಸಹಾಯಕ ಅಂತ ಹೇಳಲಾಗ್ತಿದೆ ಈ ಒಂದು ರವಿಚಂದ್ರ ಅವರನ್ನ. ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯವರು ಇದನ್ನು ಗಮನ ಹರಿಸಬೇಕು. ಯಾಕಂದರೆ ರಾಜ್ಯದ ಪ್ರತಿಷ್ಠಿತ ಸ್ವಾಮೀಜಿಗಳಲ್ಲೊಬ್ಬರು ಅವರು ಕೂಡ. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಇಂತಹ ಮಠದಲ್ಲಿ ಈ ರೀತಿಯಾದ ಹೀನಾಯ ಕೃತ್ಯ ನಡೆಯುತ್ತೆ ಅಂತ ಆದರೆ ನಿಜಕ್ಕೂ ಕೂಡ ರಾಜ್ಯದ ಜನ ಮಠಕ್ಕೆ ಬರಲಿಕ್ಕೆ ಹೆದರ್ತಾರೆ. ಅವರ ಮಕ್ಕಳನ್ನು ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಲಿಕ್ಕೆ ಹೆದರ್ತಾರೆ, ಅಲ್ಲಿ ಒಟುಗಳಾಗಿ ಬಿಡಲಿಕ್ಕೆ ಹೆದರ್ತಾರೆ. ಯಾಕಂದರೆ ಒಂದು ಮಠದಲ್ಲಿ ಶಿಕ್ಷಣ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಜನ
ಊರಿಂದ ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಮಠಕ್ಕೆ ಬಿಟ್ಟಿರ್ತಾರೆ, ಒಂದು ಒಳ್ಳೆಯ ಶಿಕ್ಷಣ ಸಿಗಲಿ, ಒಳ್ಳೆ ಸಂಸ್ಕಾರ ಸಿಗಲಿ ಅಂತೇಳಿ. ಆದರೆ ಅಲ್ಲಿ ಸ್ವಾಮೀಜಿ ಆಪ್ತ ಸಹಾಯಕ ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಾನೆ ಅಂತಾದರೆ ಯಾರು ತಾನೇ ಮಠವನ್ನು ನಂಬ್ತಾರೆ, ಸ್ವಾಮೀಜಿಯನ್ನು ನಂಬ್ತಾರೆ, ಸ್ವಾಮೀಜಿ ಆಪ್ತರನ್ನು ನಂಬ್ತಾರೆ? ಇತ್ತೀಚೆಗಷ್ಟೇ ಒಂದು ಹರಿಹರದ ಒಂದು ಸ್ವಾಮೀಜಿ, ಪಂಚಮಸಾಲಿ ಸ್ವಾಮೀಜಿ ಏನು ವಚನಾನಂದ ಸ್ವಾಮೀಜಿ ಇದೆ, ಅಲ್ಲೂ ಕೂಡ ಮಕ್ಕಳ ಹತ್ರ ಮಸಾಜ್ ಮಾಡಿಸ್ಕೊಳ್ತಾ ಇದ್ರು ಅಂತೇಳಿ ಆರೋಪ ಬಂತು. ಅವ್ರ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಮಠಮಾನ್ಯಗಳು ಇತ್ತೀಚಿನ ದಿನಗಳಲ್ಲಿ ತಮ್ಮ ಘನತೆ ಗೌರವವನ್ನು ಕಳೆದುಕೊಳ್ತಾ ಇದ್ದಾವೆ. ಈ ರೀತಿಯಾದ ಘಟನೆಗಳಿಂದ ರಾಜ್ಯದಲ್ಲಿ ಇಷ್ಟು ವರ್ಷಗಳ ಕಾಲದವರೆಗೂ ಏನು ಮಠಮಾನ್ಯಗಳಿಗೆ ಜನ ಒಂದು ಅಭಿಮಾನವನ್ನು ತೋರಿಸ್ತಿದ್ರು, ಒಂದು ಭಕ್ತಿಯನ್ನು ತೋರಿಸ್ತಾ ಇದ್ರು, ಒಂದು ಧನ ಸಹಾಯವನ್ನು ಮಾಡ್ತಾ ಇದ್ರು. ಈಗ ಎಲ್ಲವೂ ಕೂಡ ಮರೆ ಆಗ್ತಾ ಇದೆ. ರೀಸನ್ ಇಷ್ಟೇ, ಎಲ್ಲ ಸ್ವಾಮೀಜಿಗಳು ಮಠದಲ್ಲಿರುವಂಥ ಸ್ವಾಮೀಜಿಗಳು ಮಠವನ್ನು ನಡೆಸುವ ರೀತಿಯಲ್ಲಿ ನಡೆಸ್ತಾ ಇಲ್ಲ ಅಂತೇಳಿ. ನಿಜಕ್ಕೂ ನನಗೆ ಆಶ್ಚರ್ಯ ಆಗುತ್ತೆ. ಈ ವ್ಯಕ್ತಿಯನ್ನು ರವಿಚಂದ್ರ ಇದ್ದಾನಲ್ಲ, ಇವನನ್ನು ರೋಡಲ್ಲಿ ಇಸ್ಕೊಂಡು ಕಲ್ಲು ತಾನು ಹೊಡಿಬೇಕು ಅನಿಸುತ್ತೆ ಜನಗಳು. ಆ ರೀತಿಯಾಗಿ ನಡೆಸ್ಕೊಂತಾರೆ. ನೋಡಿರಿ ಕಾಲಲ್ಲಿ ಯಾವ ರೀತಿ ಹೊಡಿತಾನೆ ರೀ, ಮನುಷ್ಯನೇನ್ರಿ ಅವನು. ಆ ರೀತಿಯಾಗಿ ಅಲ್ಲೇನ ಮಾಡ್ತಾನೆ ಅಂತಂದರೆ ಅವನ ಮನಸ್ಥಿತಿ ಯಾವ ರೀತಿ ಇರಬೇಕು ಅಂತ. ಯಾಕಂದರೆ ಸ್ವಾಮೀಜಿಯವರು ಲಕ್ಷಾಂತರ ಜನಕ್ಕೆ ಭಾಷಣ ಮಾಡುವಂಥವ್ರು, ಲಕ್ಷಾಂತರ ಜನರ ಮುಖವನ್ನು ನೋಡಿದ ತಕ್ಷಣ ಅವರಿಗೆ ಗೊತ್ತಾಗುವಂಥದ್ದು. ಸಿರಿಗೆರೆ ಪೀಠದಲ್ಲಿ ನ್ಯಾಯಪೀಠ ನಡೀತೆ, ನ್ಯಾಯ ಕೊಡಿಸುವಂಥ ಪೀಠದಲ್ಲಿ ಈ ರೀತಿ ಅನ್ಯಾಯ ಕೃತ್ಯ ನಡೀತಾ ಇದೆ ಅಂತಂದರೆ ಇದು ಕೇಳೋರು ಯಾರು ಅಂತೇಳಿ. ಯಾಕೆ ಯಾರು ಕೂಡ ಕೇಳಬಾರ್ದ ಅಂತ. ನಿಜಕ್ಕೂ ನನಗೆ ನಿನ್ನೆ 2 ದಿವಸಗಳಿಂದ ವೀಡಿಯೋ ನೋಡ್ತಾ ಇದ್ದೀನಿ. ನಾನು 2 ದಿನಗಳಿಂದ ವೀಡಿಯೋ ನೋಡಿದಾಗ ಯಾವ ಮಠ ಇದು ಅಂತೇಳಿ ನಂಗೆ ಒಂದಷ್ಟು ಅನುಮಾನ ಕಾಡ್ತಾ ಇತ್ತಿದ್ದು. ಸೊ ಇವತ್ತು ಚಿತ್ರದುರ್ಗದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸ್ವಾಮೀಜಿಯ ಶಿಷ್ಯ ವೃಂದ ಏನಿದೆ, ಆ ಶಿಷ್ಯ ವೃಂದನೇ ಕಂಪ್ಲೇಂಟನ್ನು ಕೊಟ್ಟಿದೆ. ಲಿಖಿತವಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಮಠಕ್ಕೆ ಬಂದು ಈಗಾಗಲೇ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಇಲ್ಲಿಗೆ ಬಿಡಬಾರ್ದು. ಇದನ್ನು ಯಾರು ಈ ರವಿಚಂದ್ರ ಇದ್ದಾನೆ, ಈ ಅಯೋಗ್ಯನಿಗೆ ಕಠಿಣ ಶಿಕ್ಷೆ ಆಗಬೇಕು. ಮಠದಲ್ಲಿರುವಂತಹ ಮಕ್ಕಳನ್ನು ಒಂದು ಕೌನ್ಸಿಲಿಂಗ್ ಮಾಡಬೇಕಲ್ಲಿ. ಕೌನ್ಸಿಲಿಂಗ್ ಮಾಡಿ ಎಷ್ಟು ದಿನಗಳಿಂದ ಈ ರೀತಿಯಾಗಿ ದೌರ್ಜನ್ಯ ನಡೀತಾ ಇತ್ತು, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮೃಗೀಯ ರೀತಿ ವರ್ತನೆಯನ್ನು ರವಿಚಂದ್ರ ಮಾಡ್ತಾ ಇದ್ದ, ರವಿಚಂದ್ರ ಒಬ್ಬನೇ ಈ ರೀತಿ ಮಾಡ್ತಾ ಇದ್ದ, ಮತ್ತು ಮಠದಲ್ಲಿ ಇನ್ಯಾರಾದರೂ ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾ ಇದ್ರ, ಎಲ್ಲವನ್ನೂ ಕೂಡ ಕೌನ್ಸಿಲಿಂಗ್ ಮಾಡುವ ಮುಖಾಂತರ ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸನ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಜಿಲ್ಲಾಡಳಿತ ಮಾಡಲೇಬೇಕಾಗುತ್ತೆ. ಪೊಲೀಸ್ ಇಲಾಖೆ ಕೂಡ ಮಾಡಬೇಕಾಗತ್ತೆ. ಬಹುದೊಡ್ಡ ಮಠ ಇದು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳು ಹಿಂದೆಟಾಕಿದ್ದೇ ಆದರೆ ನಿಜಕ್ಕೂ ಕೂಡ ನಿಮ್ಮಂತಹ ಅಧರ್ಮರು, ಅದಕ್ಷರು ಯಾರೂ ಇಲ್ಲ ಅಂತಂದೇಳಿ. ಯಾಕಂದರೆ ಮಠ ಎಷ್ಟೇ ದೊಡ್ಡದಾಗಿರಲಿ, ಜನ ಕಟ್ಟಿಸಿರುವಂಥ ಮಠ, ಸ್ವಾಮೀಜಿ ಬಗ್ಗೆ ಅಪಾರವಾದ ಗೌರವ ಇದೆ. ಈ ಅಯೋಗ್ಯನನ್ನು ಈ ತಕ್ಷಣದಿಂದ ಮಠದಿಂದ ಹೊರಗಡೆ ಹಾಕೋದ್ರ ಜೊತೆಗೆ ಕಠಿಣ ಶಿಕ್ಷೆ ಕೊಡಲಿಕ್ಕೆ ಸ್ವಾಮೀಜಿಯವರು ಒತ್ತಾಯವನ್ನು ಮಾಡಬೇಕಾಗತ್ತೆ. ಯಾಕಂದರೆ ನಾವು ಸಣ್ಣ ಪುಟ್ಟ ಸುದ್ದಿಗಳು ಅಷ್ಟು ತಲೆ ಕೆಡ್ಸ್ಕೊಂತಿರಲ್ಲ ರೀ. ಅಲ್ಲಿ ನೋಡ್ರಿ, ಅಲ್ಲಿ ಮಕ್ಕಳು 3-4 ಜನ ಮಕ್ಕಳು ಕೂತಿದ್ದಾರೆ, ಒಬ್ಬನು ತಲೆ ಹೊಡಿತಾರೆ, ತಲೆ ಹಿಡ್ಕೊಂಡು ಗೋಡೆ ಹೊಡಿತಾನೆ ಅಂದರೆ ಇನ್ನೆಷ್ಟು ಮಾನಸಿಕ ಸ್ಥಿತಿ ಕಳೆದುಕೊಂಡಿದ್ದಾನೆ ಅಂತೇಳಿ ರವಿಚಂದ್ರ ಅನ್ನುವಂಥ ವ್ಯಕ್ತಿ. ಆ ಮಕ್ಕ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ ಅಯೋಗ್ಯಂದು. ಇದು ಸಿರಿಗೆರೆ ಮಠಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಇದು. ನಾವು ಅಲ್ಲಿ ಆದಂಥ ಘಟನೆಯನ್ನು, ಪ್ರತಿಯೊಂದು ಘಟನೆಯನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಅಪ್ಡೇಟನ್ನು ಅಂದರೆ ಆ ಒಂದು ಪೊಲೀಸ್ ಕಂಪ್ಲೇಂಟ್ ಇಲ್ಲವರೆಗೂ ಆಗಿಲ್ಲ. ಭರಮಸಾಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಥ ವ್ಯಾಪ್ತಿಯ ಸಿರಿಗೆರೆ. ಸೊ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಬೇಕಾಗಿದೆ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನೀಗ ಕಂಪ್ಲೇಂಟ್ ದಾಖಲಾಗಿದೆ. ಅವರು ಅಲ್ಲಿ ಸ್ಟೇಟ್ಮೆಂಟನ್ನು, ಮಕ್ಕಳ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ತಾರೆ. ಮಕ್ಕಳ ಸ್ಟೇಟ್ಮೆಂಟನ್ನು ತೆಗೆದುಕೊಂಡು CWC ಮುಂದುಗಡೆ ಇಟ್ಟು ಆ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಕೌನ್ಸಿಲಿಂಗನ್ನು ಮಾಡುವ ಮೂಲಕ ಅಲ್ಲಿ ಏನೆಲ್ಲ ಆಗಿದೆ ಅನ್ನೋ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಸೊ ಇದು ಯಾವಾಗ FIR ಆಗುತ್ತೆ, FIR ಆದ ನಂತರ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಳ್ತಾರೆ, ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಎಲ್ಲವನ್ನೂ ಕೂಡ ನಿಮ್ಮ ಒಂದು ಕಡೆ ನ್ಯೂಸ್ ಅಪ್ಡೇಟನ್ನು ಮಾಡ್ತಾ ಇರುತ್ತೆ. ಎಲ್ಲರಿಗೂ ನೋಡ್ತಾ ಇರಿ ಒಂದು ಕಡೆ ನ್ಯೂಸ್.